ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಚುನಾವಣೆಯ ಅಖಾಡ ಕೂಡ ರಂಗೇರ್ತಾ ಇದೆ. ಇನ್ಫ್ಯಾಕ್ಟ್ ಇವತ್ತು ಡಿಸಿಎಂ ಡಿಕೆಶಿ ಅವರ ಸ್ವಕ್ಷೇತ್ರದಲ್ಲೇ ದೋಸ್ತಿಗಳು ರಣಕಹಳೆಯನ್ನ ಮುಳುಗಿಸ್ತಾ ಇದ್ದಾರೆ. ಕನಕಪುರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಸಮ್ಮಿಲನ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 11:30ಕ್ಕೆ ಸಭೆ ಆರಂಭ ಆಗುತ್ತೆ. ಇನ್ನೊಂದು 15 ನಿಮಿಷದಲ್ಲಿ ಸಭೆ ಸ್ಟಾರ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ಇನ್ನು ಹಾರೋಹಳ್ಳಿ ಕಾರ್ಯಕರ್ತರ ಸಭೆಯನ್ನ ಕೂಡ ನಾವು ನೋಡಿದ್ವಿ, ಇತ್ತೀಚೆಗಷ್ಟೇ ಮಾಡಿದ್ರು. ಸಭೆಯಲ್ಲಿ ಮಾಜಿ ಸಚಿವ ಸಿಪಿವೈ, ಮಾಜಿ ಶಾಸಕ ಎ ಮಂಜು ಎಲ್ಲ ಇವತ್ತು ಕೂಡ ಭಾಗಿಯಾಗ್ತಾರೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಈ ಮೂಲಕ ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರದಲ್ಲೂ ಕೂಡ ಪಕ್ಷ ಸಂಘಟನೆಗೆ ಬೇಕಾಗಿರುವಂತಹ ಹಾಗೂ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳು ಈ ಸಭೆಯ ಮೂಲಕ ಆಗ್ತಾ ಇದೆ. ಕನಕಪುರ ಕ್ಷೇತ್ರ ನಮ್ಮೆಲ್ಲರಿಗೂ ಗೊತ್ತು, ಲಾಸ್ಟ್ ಟೈಮ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಲ್ಮೋಸ್ಟ್ 1,40,000ಕ್ಕೂ ಹೆಚ್ಚು ಲೀಡ್ ಕೊಟ್ಟಂತಹ ಕ್ಷೇತ್ರ. ಇಲ್ಲಿ ಒಂದು ವೋಟಿನ ಲೀಡ್ ಸಿಕ್ಕಿದ್ರು ಸಾಕು ನಮಗೆ ಅಂತ ಇತ್ತೀಚೆಗಷ್ಟೇ ಮುನಿರತ್ನ ಅವರು ಹೇಳಿದ್ರು. ಅಂದ್ರೆ ತುಂಬಾ ಕ್ರೂಷಿಯಲ್ ಇದು ಈ ಕ್ಷೇತ್ರ ಅಂತ. ಸೊ ಇಲ್ಲಿ ಸಮ್ಮಿಲನ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ವಿನಯ್. ಕನಕಪುರ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಸಮ್ಮಿಲನ ಸಭೆಗೆ ಯಾವೆಲ್ಲ ನಾಯಕರ ಉಪಸ್ಥಿತಿ ಕಾಣಿಸ್ತಾ ಇದೆ ಮತ್ತು ಈ ಸಭೆಯ ಮೂಲಕ ಮುಂದಿನ ಗೆಲುವಿನ ತಂತ್ರಗಾರಿಕೆಯನ್ನ ಹೇಗೆ ರೂಪಿಸಿಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ ದೋಸ್ತಿಗಳಿಗೆ? ಖಂಡಿತವಾಗ್ಲೂ ಮಮತಾ, ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ದಿನಕ್ಕೂ ಕೂಡ ಸಾಕಷ್ಟು ತೀವ್ರಗೊಳ್ತಾ ಇರುವಂತದ್ದು. ಈ ಒಂದು ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಲೇಬೇಕು ಅಂತ ಸಾಕಷ್ಟು ರೀತಿಯ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಮ್ಮಿಲನ ಸಭೆಯನ್ನ ಮಾಡ್ಕೊಳ್ತಾ ಬರ್ತಾ ಇದ್ರು. ಇವತ್ತು ಡಿಸಿಎಂ ಡಿಕೆಶಿ ಅವರ ಸ್ವಕ್ಷೇತ್ರ ಕನಕಪುರದಲ್ಲೇ ಸಮ್ಮಿಲನ ಸಭೆಯನ್ನ ಮಾಡುವಂತ ಮೂಲಕ ಕಾಂಗ್ರೆಸ್ಗೆ ಒಂದು ಟಕ್ಕರ್ನ ನೀಡಬೇಕು ಅಂತ ಈಗಾಗಲೇ ಮೈತ್ರಿ ಪಕ್ಷಗಳು ಮುಂದಾಗಿರುವಂತದ್ದು. ಹಾಗಾಗಿ ಇವತ್ತು ಸುಮಾರು 12 ಗಂಟೆ ಹೊತ್ತಿಗೆ ಕನಕಪುರದಲ್ಲಿ ಮೈತ್ರಿ ಸಮ್ಮಿಲನ ಸಭೆಯನ್ನ ನಡೆಸುವಂತದ್ದು. ಮಾಜಿ ಸಚಿವ ಸಿಪಿ ಯೋಗೇಶ್ವರ್, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಸ್ಥಳೀಯ ಮುಖಂಡರ ಜೊತೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಈ ಒಂದು ಸಭೆಯನ್ನ ನಡೆಸ್ತಾರೆ. ಬಹಳ ಪ್ರಮುಖವಾಗಿ ಕನಕಪುರದಲ್ಲಿ ಈ ಬಾರಿ ಹೆಚ್ಚು ಲೀಡ್ ಅನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಡಿಕೆ ಬ್ರದರ್ಸ್ಗೆ ಟಾಂಗ್ ಅನ್ನ ಕೊಡಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡು ಸರಣಿ ಸಭೆಗಳನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಇವತ್ತು ಕನಕಪುರದಲ್ಲಿ ಸಭೆಯನ್ನ ನಡೆಸುವಂತ ಮೂಲಕ ತಂತ್ರಗಾರಿಕೆ ಆರಂಭಿಸಿರುವಂತದ್ದು. ಮಮತಾ, ಧನ್ಯವಾದ ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ಸಮ್ಮಿಲನ ಸಭೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿಯ ಪ್ರಮುಖ ನಾಯಕರ ಆಗಮನ ಆಗಿದೆ. ಈಗಾಗಲೇ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್ರನ್ನ. ಇನ್ನು ಈ ಸಭೆಯ ಮೂಲಕ ಗೆಲುವಿನ ಸ್ಟ್ರಾಟಜಿ ಮುಂದುವರಿತಾ ಇದೆ.